ಅವರು ಹಂಚಾಕಿ ಕೋಟಿ ಕೋಟಿ ಹಣ ರಾಬ್ರಿ ಮಾಡೋದಕ್ಕೆ ಕಾಯ್ತಿದ್ರು. ಉದ್ಯಮಿಗೆ ಸ್ಕೆಚ್ ಹಾಕಿ ಕಿಡ್ನಾಪ್ ಮಾಡಿದವರ ಪ್ಲಾನ್ ಸಕ್ಸಸ್ ಕೂಡ ಆಗಿತ್ತು. ಕೋಟಿ ರೂಪಾಯಿ ಕ್ಯಾಶ್ ಸಹ ಕೈಗೆ ಸಿಕ್ಕಿತ್ತು. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಅನ್ನೋ ಆಗಿದ್ದೇ ಬೇರೆ. ಉದ್ಯಮಿ ಕಿಡ್ನಾಪ್, ಕೋಟಿ ಕೋಟಿ ಲೂಟಿ. ಹುಳಿಮಾವು ಪೊಲೀಸರ ಮೆಂಚಿನ ಆಪರೇಷನ್. ಕೋಟಿ ದೋಚಿದ ಕ್ರಿಮಿನಲ್ಸ್ 15 ನಿಮಿಷದಲ್ಲೇ ಅಂದರ್. ಸೆಪ್ಟೆಂಬರ್ 27 ಸಂಜೆ 5:30 ಸಮಯ ಹುಳಿಮಾವು ಸಮೀಪದ ಅಕ್ಷಯ್ ನಗರ ಬಳಿ ದರೋಡೆಕೋರರ ಗ್ಯಾಂಗ್ ಉದ್ಯಮಿಯೊಬ್ಬರನ್ನ ಕಿಡ್ನಾಪ್ ಮಾಡಿದ್ರು. ಆ ಉದ್ಯಮಿಯ ಜೊತೆಗೆ ಆತನ ಬಳಿ ಹಣ ಕಲೆಕ್ಟ್ ಮಾಡಲು ಬಂದಿದ್ದ ವ್ಯಕ್ತಿಯನ್ನ ಅಪಹರಿಸಿ ಅವರಿಂದ ಸುಮಾರು 1 ಕೋಟಿ ರೂಪಾಯಿ ನಗದನ್ನ ರಾಬರಿ ಮಾಡಿದ್ರು. ಸುದ್ದಿ ತಿಳಿಯುತ್ತಿದ್ದಂತೆ ಹುಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅಂಡ್ ಕ್ರೈಮ್ ಟೀಮ್ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಇಬ್ಬರು ಉದ್ಯಮಿಗಳನ್ನ ರಕ್ಷಿಸಿದ್ರು. ಅಲ್ಲದೆ ಆರೋಪಿಗಳು ದೋಚಿದ್ದ ಹಣವನ್ನ ರಿಕವರಿ ಮಾಡಲು ಸಕ್ಸಸ್ ಆಗಿದ್ದಾರೆ. ಅನೇಕಲ್ ಮೂಲದ ನರಸಿಂಹ, ಜೀವನ್, ಕಿಶೋರ್, ವೆಂಕಟರಾಜು, ಚಂದ್ರ ಅಲಿಯಾಸ್ ಚಂದಿರನ್, ಕುಮಾರ್, ರವಿಕಿರಣ್, ನಮನ್ನನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇವರ ಪೈಕಿ ವೆಂಕಟರಾಜು ಹಾಗೂ ನಮನ್ ಈ ಹಿಂದೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಆ ಕೇಸ್ ಸಂಬಂಧ ವೆಂಕಟರಾಜು ಬಂಧನದ ವೇಳೆ ಆತ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದ. ಆಗ ಆತನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ರು. 3 ತಿಂಗಳ ಹಿಂದೆ ಜೈಲಿನಿಂದ ಹೊರಬಂದ ವೆಂಕಟರಾಜು ನರಸಿಂಹನ ಗ್ಯಾಂಗ್ ಅಕ್ಷಯ್ ನಗರದಲ್ಲಿರೋ ಉದ್ಯಮಿ ಮೋಟ್ರಾಮ್ನ ಮೇಲೆ ನಿಗಾ ಇಟ್ಟಿದ್ರು. ನಿನ್ನೆ ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಇದು ಒಂದು ಇಮಿಡಿಯೇಟ್ ಆ್ಯಕ್ಷನ್ ನಮ್ಮ ಪೊಲೀಸ್ ಅವರು ಎಂಟೈರ್ ನಮ್ಮ ಹುಳಿಮಾವು ಪೊಲೀಸ್ ಸ್ಟಾಫ್, ಎಲೆಕ್ಟ್ರಾನಿಕ್ ಸಿಟಿ DCP ಮತ್ತು ಈಸ್ಟ್ ಜಾಯಿಂಟ್ ಕಮಿಷನರ್ ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇದರಲ್ಲಿ ಅಂದಾಜು 1 crore 1 lakh ಕ್ಯಾಶ್ ಒಂದು ಮಾಹಿತಿ ಬಂತು ನಮ್ಮ ಪೊಲೀಸ್ಗೆ. ಪೊಲೀಸ್ ಮಾಹಿತಿ ಅದಾದಮೇಲೆ ಅವರು ತಕ್ಷಣ ವಿದಿನ್ 15 ನಿಮಿಷದಲ್ಲಿ ಆ ಗ್ಯಾಂಗ್ ಅವರು ಹಿಡಿದಿದ್ದಾರೆ. ಇದು ನಮ್ಮ ಪೊಲೀಸ್ದು ಅಲರ್ಟ್ನೆಸ್ ಅದು ಒಂದು ಎಕ್ಸಾಂಪಲ್ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಟೀಮ್ಸ್ ಕೈಲಿ ಬರ್ಲಿಕ್ಕೆ ಹೇಳಿದೆ. ಹೇಳಿ ಕೇಳಿ ಮೋಟಾರಾಮ್ ಅಡಿಕೆ ವ್ಯಾಪಾರಿ ತುಮಕೂರು ನಗರದ ವ್ಯಾಪಾರಸ್ಥರಿಂದ ಅಡಿಕೆ ಖರೀದಿ ಮಾಡಿ ವಾರದ ಕೊನೆಯಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡ್ತಿದ್ದ. ಅದೇ ರೀತಿ ನಿನ್ನೆ ಸಂಜೆ ಅರಸೀಕೆರೆ ಮೂಲದ ಮೋಹನ್ ಎಂಬಾತ ಮೋಟಾರಾಮ್ ಬಳಿ ಹಣ ಕಲೆಕ್ಟ್ ಮಾಡಿಕೊಂಡು ಬರಲು ಹೋದಾಗ ಹೇಮಂತ್ ಎಂಬಾತನನ್ನ ಕಳಿಸಿದ್ದ. ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ನರಸಿಂಹ, ವೆಂಕಟರಾಜು ಟೀಮ್ ಬೈಕ್ಗಳಲ್ಲಿ ಬಂದು ಮೋಟಾರಾಮ್ ಹಾಗೂ ಹೇಮಂತ್ ನನ್ನ ಕಿಡ್ನಾಪ್ ಮಾಡಿ ಶೆಡ್ ಒಂದರಲ್ಲಿ ಕೂಡಿ ಹಾಕಿದ್ರು. ನಿನ್ನೆ ಕೂಡ ಒಂದು ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಕೂಡ ಬೇರೆ ಕಡೆ ಸಿಟಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅವ್ರದ್ದು ಕಾರ್ಯಾಚರಣೆ ಮಾಡಲಿಕ್ಕೆ ಸಿದ್ಧಾಗಿದ್ರು. ಅದೇ ಟೈಮಲ್ಲಿ ಇದು ಮಾಹಿತಿ ಬಂತು, ಒಂದು ಕಿಡ್ನಾಪಿಂಗ್ ಆಗಿದೆ. ಕಿಡ್ನಾಪಿಂಗ್ ಜೊತೆಗೆ ಅವ್ರದ್ದು 1 crore ಜಾಸ್ತಿ ದುಡ್ಡಿದೆ. ಆ ದುಡ್ಡು ಕೂಡ ಜೊತೆಗೆ ಅವರು ಅಂದರೆ ಕಿಡ್ನಾಪರ್ಸವರು ದುಡ್ಡು ಮತ್ತು ಆ ಜನ ಇಬ್ಬರಿಗೆ ಕಿಡ್ನಾಪ್ ಮಾಡಿದ್ರಂತ ಮಾಹಿತಿ ಬಂತು. ಅಂದರೆ ಒಂದು ಫಸ್ಟ್ ಹ್ಯಾಂಡ್ ಮಾಹಿತಿ ಏನಿತ್ತು ಅಷ್ಟೇ. ಅದರ ಮೇಲೆ ನಮ್ಮ ಹುಳಿಮಾವು ಪೊಲೀಸ್ ಸ್ಟೇಷನ್ದು ಆಫೀಸರ್ಸ್ ಮತ್ತು ಮೆನ್ ಅವ್ರ DCP ಮತ್ತು ಜಾಯಿಂಟ್ CP ಅವ್ರ ಸೂಪರ್ವಿಷನಲ್ಲಿ ತಕ್ಷಣ ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಮಾಹಿತಿ ಆಧಾರದ ಮೇಲೆ ಆ ಏರಿಯಾಗೆ ಕವರ್ ಮಾಡಿದರು. ಕವರ್ ಮಾಡಿ ಅಲ್ಲಿ 8 ಜನ ಆರೋಪಿಯವರು ಅವ್ರು ಹಿಡಿದಿದ್ರು. ಅದರಲ್ಲಿ ಕ್ಯಾಶ್ ಇಂಟ್ಯಾಕ್ಟ್ ಮತ್ತು ಗಾಡಿ ಒಂದು ಸೀಸ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಸಿಬ್ಬಂದಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಯಾಕೆಂದರೆ ಬೇರೆ ಬೇರೆ 4 ಪಾಯಿಂಟ್ಸ್ಗೆ ಅವರು ಡ್ಯೂಟಿಗೆ ಅವರು ಅಲರ್ಟ್ ಆಗಿ ನಮ್ಮದು ಒಂದು ಸ್ಕೇಲ್ ನಾವು ಮಾಡಿದ್ದೀವಿ. ಅಂಥ ಸ್ಕೇಲಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಲ್ಲಿ. ಸೊ ಎಲ್ಲರೂ ಕವರ್ ಮಾಡಿ 8 ಜನಕ್ಕೆ ಸ್ಪಾಟಿಂದನೇ ಅಲ್ಲಿ ಅರೆಸ್ಟ್ ಮಾಡಿಸಿ ಟೋಟಲ್ ಇಂಟ್ಯಾಕ್ಟ್ ರಿಕವರಿ ಆಗಿದೆ ಮತ್ತು ಯಾರಿಗೆ ಏನೂ ಹಾನಿ ಆಗಿಲ್ಲ. ಸದ್ಯ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ
ವಶಕ್ಕೆ ಪಡೆದಿರುವ ಹುಳಿಮಾವು ಪೊಲೀಸರು ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.